ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್. ಅಶೋಕ್ ಕಾರ್ಯಕ್ರಮ ಸ್ವಾಗತ. ಸೊ ಅಂದರೆ ಲೋಕಸಭಾ ಯುದ್ಧದ ಮೂಡ್ನಲ್ಲಿದ್ದೀರಿ. ಈಗಾಗಲೇ ತಯಾರಿ ನಡೀತಾ ಇದೆ. ಈಗ ಇಡೀ ದೇಶದಲ್ಲಿ ಮೋದಿ ಅನ್ನೋ ಒಂದು ಅಲೆ ಪ್ರಾರಂಭ ಆಗಿದೆ. ಅದರಿಂದ ಕರ್ನಾಟಕ ಬಿಜೆಪಿನೂ ಸಹ ಈ ದಿಕ್ಕಿನಲ್ಲಿ ಯುದ್ಧಕ್ಕೆ ಸೇನಾಧಿಪತಿ ಮೋದಿಯನ್ನು ಮಾಡ್ಕೊಂಡಿದೆ. ಅದು ಕರ್ನಾಟಕದಲ್ಲಿ ಹಳೆ ಗಂಡನ ಪಾದ ಹಿಡಿಯಕ್ಕೆ ಹೋಗ್ತಾ ಇದ್ರಲ್ಲ ಅಂತ ನೋಡಿ. ದೇಶದ ಚುನಾವಣೆ ಇದು. ಅದರಿಂದ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಮುಂದೆ ಆಗಬೇಕು ಅನ್ನೋದ್ರ ಮೇಲೇ ಚುನಾವಣೆ ನಡೆಯೋದು. ರಾಜ್ಯದ ಪ್ರಶ್ನೆ ಇಲ್ಲಿ ಭಾಳ. ಈಗ ರಾಜ್ಯದಲ್ಲಿ ನಾಯಕ ಯಾರು ನಿಮಗೆ? ರಾಜ್ಯದಲ್ಲಿ ಬಿಜೆಪಿ ಇದೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ನಮ್ಮ ಬೇರೆ ಬೇರೆ ಮುಖಂಡರುಗಳೆಲ್ಲ ಇದ್ದಾರೆ. ಕಳೆದ ಬಾರಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗಿದ್ರಿ. ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ನಾಯಕ ಯಾರು? ಜಗದೀಶ್ ಶೆಟ್ಟರ, ಅನಂತಕುಮಾರ, ಯಡಿಯೂರಪ್ಪನ, ಶ್ರೀರಾಮುಲುರ? ನೋಡಿ, ನಮ್ಮ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ. ಇಲ್ಲಿ ವ್ಯಕ್ತಿ ಮುಖ್ಯ ಆಗೋದು. ಹಾಗಾದರೆ ನಿಮ್ಗೆ ಯಡಿಯೂರಪ್ಪನೂ ಬೇಡ, ಶ್ರೀರಾಮುಲು ಬೇಡ? ನೋಡಿ, ಈಗ ನಮ್ಮ ಪಾರ್ಟಿಗೆ ಯಾರು ಬರ್ತೀನಿ ಅಂತ ಈಗಾಗಲೇ ಮಾತುಕತೆ ಆಗ್ತಾ ಇದೆ. ಈಗಾಗಲೇ ಪತ್ರಗಳನ್ನು ಬರೆದಿದ್ದಾರೆ ಅಂತ ನನಗೆ ಸುದ್ದಿ ಇದೆ. ಆದ್ದರಿಂದ ಈ ಬರೋ ಅಂಥವ್ರಿಗೆ ನಮ್ಮ ಪಾರ್ಟಿ ಜೊತೆ ಸೇರ್ತೀನಿ ಅನ್ನೋರಿಗೆ ನಾವು ಸ್ವಾಗತ ಇದೆ. ನನ್ನ ಪ್ರಶ್ನೆ ಯಾಕಂತಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಸೊ ಆ ವೇದಿಕೆಯಲ್ಲಿ ನರೇಂದ್ರ ಮೋದಿ ಜೊತೆ ಯಡಿಯೂರಪ್ಪ ಇರ್ತಾರಾ? ಅದು ಯಡಿಯೂರಪ್ಪನವ್ರನ್ನೇ ಕೇಳಬೇಕು ನೀವು ಪ್ರಶ್ನೆ. ಯಾಕೆಂದ್ರೆ ಯಡಿಯೂರಪ್ಪ ಪತ್ರ ಬರ್ದಾರೆ. ನಮ್ಮ ಹತ್ರನೇ ಪತ್ರ ಇದೆ. LK ಅಡ್ವಾಣಿ NDA ಚೇರ್ಮನ್ಗೆ ಪತ್ರ ಬರೆದಿದ್ದಾರೆ, ನಮ್ಮನ್ನ ಪಾರ್ಟ್ನರ್ ಅಂತ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನೀವು ಅವ್ರನ್ನ ಒಪ್ತೀರಾ ಅಂತ? ನೋಡಿ, ಅವರು NDA ಪಾರ್ಟ್ನರ್ ಆಗಿ ಅಂತ ಪತ್ರ ಬರೆದಿರೋದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನನಗನ್ಸ್ತತೆ ಅವರ ದಿನನಿತ್ಯದ ಹೇಳಿಕೆಗಳನ್ನು ನೋಡಿದ್ರೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ. BJPಗೆ ಸೇರಬೇಕಾ ಅಥವಾ ಅಸ್ತಿತ್ವ ಉಳಿಸ್ಕೊಂಡು NDA ಜೊತೆ ಹೋಗ್ಬೇಕಾ? ಈ ಥರದ್ದು ಕಳೆದ 4 ತಿಂಗಳಿಂದ ಹಲವಾರು ಹೇಳಿಕೆಗಳು ಬಂದಿದೆ. ಸೊ ಅವರ ಪಕ್ಷದ ಹಲವಾರು ಮುಖಂಡರು ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅವರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಸೊ ಅಶೋಕ್ ಅವ್ರು, ತಾವು ಪ್ರಮುಖ ಸ್ಥಾನದಲ್ಲಿದ್ದೀರಿ, ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ ಮತ್ತು ನಿರ್ಣಾಯಕ ಸ್ಥಾನದಲ್ಲಿದ್ದೀರಿ. ಯಡಿಯೂರಪ್ಪನವರು ಈ ಒಂದು ಪತ್ರ ಬರೆದಿರೋದ್ರೊಡನೆ ಹತ್ರ ಕಾಪಿ ಇದೆ. ಯಡಿಯೂರಪ್ಪ ಪತ್ರ ನೋಡಿದರೆ ಬಹುತೇಕ ಜಕ್ಕೂರಿನಲ್ಲಿ ನಡೆಯುವಂಥ ನರೇಂದ್ರ ಮೋದಿಯ ದೊಡ್ಡ ರ್ಯಾಲಿಯಲ್ಲಿ ಯಡಿಯೂರಪ್ಪರು ಕಾಣಿಸ್ಕೊಳ್ತಾರೆ. ನಾವು ಅವ್ರು ಬರೋದಾದರೆ ನಾನು ಸ್ವಾಗತ ಮಾಡ್ತೀನಿ. ಆ ರ್ಯಾಲಿಗೆ ಬರೋದಾದರೆ ನಾವು ಮುಕ್ತ ಕಂಠದಿಂದ ಅವ್ರನ್ನ ಸ್ವಾಗತ ಮಾಡ್ತೀವಿ. ಅಂದರೆ ಅಧಿಕೃತವಾಗಿ ಇನ್ವಿಟೇಷನ್ ಕೊಡ್ತಾರೆ ಯಡಿಯೂರಪ್ಪನವರೇ, ಮೋದಿ ಬಹಿರಂಗ ಸಭೆಯಲ್ಲಿ ವೇದಿಕೆ ಹಂಚಿಕೊಳ್ಳಿ ಅಂತ ಹೇಳಿ? ಇಲ್ಲ, ಅದು ಪಾರ್ಟಿ ತೀರ್ಮಾನ ಮಾಡಬೇಕು. ನಮ್ಮ ಪಾರ್ಟಿ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಇನ್ನೂ ಅವ್ರನ್ನ ಸನ್ಮಾನ್ಯ ಅದ್ವಾನಿಯವರು ಇರ್ಬೋದು, ನಮ್ಮ ರಾಜನಾಥ್ ಸಿಂಗ್ ಅವರು ಇರ್ಬೋದು. ಇದು ಇವತ್ತಿನ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇರೋದು. ನನಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಅಲ್ಲಿಂದ ರೆಸ್ಪಾನ್ಸ್ ಏನು ಬರ್ತೈತೆ. ಈಗಾಗಲೇ ಚರ್ಚೆ ಆಗಿದೆ. ಭಾಳಷ್ಟು ಬಾರಿ ಯಡಿಯೂರಪ್ಪನವ್ರನ್ನ ಪಕ್ಷಕ್ಕೆ ತೊಗೊಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಈಗಾಗಲೇ ಕಳೆದ 3 ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಸೊ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಪಕ್ಷದ ಕೇಂದ್ರೀಯ ನಾಯಕತ್ವ. ಯಾಕಂದರೆ ಅವತ್ತು ಲೋಕಾಯುಕ್ತ ವರದಿ ಬಂದಾಗ ಗಣಿ ವಿಚಾರದಲ್ಲಿ ಕೇಂದ್ರದ ನಾಯಕರು ಹೇಳಿದರು ರಾಜೀನಾಮೆ ಕೊಡಬೇಕು ಅಂತ. ಇವತ್ತು ಅಲ್ಟಿಮೇಟಾಗಿ ಕೇಂದ್ರದ ನಾಯಕರೇ ಇವತ್ತು ತೀರ್ಮಾನ ತೆಗೆದುಕೊಳ್ಬೇಕು ಯಡಿಯೂರಪ್ಪನ ವಿಚಾರವಾಗಿ. ರಾಜ್ಯದ ನಾಯಕರು ಮುಕ್ತ ಮನಸ್ಸಿಂದ ಇದ್ದಾರೆ. ಯಡಿಯೂರಪ್ಪನವರು ಬರೋ ಅಂಥದ್ದಕ್ಕೆ ಪೂರ್ಣ ಸ್ವಾಗತವನ್ನು ನಮ್ಮೆಲ್ಲ ನಾಯಕರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಎಲ್ಲ ನಾಯಕರು ಸ್ವಾಗತವನ್ನು. ಅಂದರೆ ಅನಂತಕುಮಾರ್ ಅವರು ಯಡಿಯೂರಪ್ಪನವ್ರನ್ನ ಸೇರಿಸ್ಕೊಳ್ಳೋದ್ರಲ್ಲಿ ಒಪ್ಪಲ್ಲ? ಅದು ಸುಳ್ಳು. ಅದು ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ. ಕೆಲವರು ಬೇಕು ಅಂತ ಅನಂತಕುಮಾರ್ ಅವ್ರನ್ನ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನೆನ್ನೆ ಕೂಡ ಅನಂತಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದೆ. ಅನಂತಕುಮಾರ್ ಅವರು ಮುಕ್ತ ಮನಸ್ಸಿಂದ ಇದ್ದಾರೆ. ಅವರ ಸೇರ್ಪಡೆಗೆ ಯಾವುದೇ ರೀತಿಯ ವಿರೋಧ ಇಲ್ಲ. ನೋಡೋಣ, ಅದರ ಭೇಟಿ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಮುಂದಿನ ದಿನಗಳಲ್ಲಿ. ನಾನು ಹೀಗೆ ಕೇಳ್ಬೋದಾ ಅಂತ, ಈ ಒಂದು ಎಲ್ಲವೂ ತಿಳಿ ಆಗ್ತಾ ಇದೆ. ಒಂದು BJPಯ ತಾವು ಹೇಳೋ ಪ್ರಕಾರ ಎಲ್ಲವೂ ಕೂಡ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರಿ. ಸೊ ಒಂದು ಹಂತದಲ್ಲಿ ಯಡಿಯೂರಪ್ಪ ಅನಂತಕುಮಾರ್ ಮೋದಿ ಬರೋ ಮೊದಲು ಭೇಟಿ ಆಗುವ ಸಾಧ್ಯತೆ ಇದೆಯಾ? ಆಗ್ಬೋದು. ಆ ಥರದ ಸನ್ನಿವೇಶ ಈಗ ನೀವು ಮಧ್ಯಸ್ಥಿಕೆ ವಹಿಸ್ತೀರಾ? ಅಲ್ಲ, ಹಿಂದೆ ಹಲವಾರು ಬಾರಿ ಆ ಥರದ ಮಾಡಿದ್ದೀರಿ, ಮಧ್ಯಸ್ಥಿಕೆ ವಹಿಸಿದ್ದೀನಿ. ಕುಮಾರಸ್ವಾಮಿ ಯಡಿಯೂರಪ್ಪನವ್ರ ಮಧ್ಯೆ ಇರ್ಬೋದು, ಪಕ್ಷದಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿರ್ಬೋದು, ಈ ಥರದ್ದೆಲ್ಲ ಮಧ್ಯಸ್ಥಿಕೆ ವಹಿಸಿದ್ದೀನಿ. ನೋಡೋಣ, ಈ ಬಾರಿನೂ ಆ ಥರದ ಯೋಚನೆ. ಕಳೆದ ಬಾರಿ ಲಾಸ್ಟ್ ಟೈಮು ಯಡಿಯೂರಪ್ಪನವ್ರ ಪಕ್ಷ ಬಿಡಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಾನೇ ಹೋಗಿದ್ದೆ ಅವ್ರಿಗೆ, ಹೋಗಬೇಡಿ, ಪಾರ್ಟಿ ಬಿಡಬೇಡಿ, ಒಳ್ಳೇದಲ್ಲ, ನಿಮ್ಮ ಭವಿಷ್ಯಕ್ಕೂ ಒಳ್ಳೇದಲ್ಲ, ಪಾರ್ಟಿಗೂ ಒಳ್ಳೇದಲ್ಲ ಅಂತ ಕೇಳಿದೆ. ಅವತ್ತು ಅವರು ನಮ್ಮ ಮಾತಿಗೆ ಅಷ್ಟು ಬೆಲೆ ಕೊಡಲಿಲ್ಲ, ಪಾರ್ಟಿ ಬಿಟ್ಟೋದ್ರು. ಈಗ ಬರ್ತೀನಿ ಅಂತ ಇರೋದಾದರೆ ನಾನು ಸ್ವಾಗತ ಮಾಡ್ತೀನಿ. ಅಂದರೆ ನೀವು ಹೇಳೋ ಪ್ರಕಾರ ಯಡಿಯೂರಪ್ಪನವರು BJP ಬರೋದಾದರೆ ನಿಮ್ಮ ಮನೆ ಬಾಗಿಲು ಓಪನ್ ಆಗಿದೆ? 100% ಓಪನ್ ಆಗಿದೆ. 100% ಇಲ್ಲ. ಯಡಿಯೂರಪ್ಪನವರು ನಮ್ಮ ಪಕ್ಷದ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು ಇಲ್ಲ ಯಡಿಯೂರಪ್ಪನವರು ಆಗಿರುವಂಥ ತಪ್ಪನ್ನು ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲೇ ಒಪ್ಪಲ್ಲ. ಇಬ್ಬರಿಗೆ ಮೈ ಸುಟ್ಕೊಂಡಾಗಿದೆ. ಈಗ BJPನೂ ಮೈ ಸುಟ್ಟಿದೆ, ಯಡಿಯೂರಪ್ಪನವ್ರು ಮೈ ಸುಟ್ಟಿದೆ. ನೋಡಿ, BJP ಒಂದು ನ್ಯಾಷನಲ್ ಪಾರ್ಟಿ. ಹಾಗಿದ್ರೆ ನೀವು 40 ಸೀಟ್ ಯಾವುದೋ ಒಂದು 40 ಸೀಟೇ ಗೆದ್ದಿರೋದು. ನ್ಯಾಷನಲ್ ಪಾರ್ಟಿ ಆಗಿದ್ರು, ಕಾರ್ಯಕರ್ತರು ಪಡೆ ಇದ್ರು, ನಿಮ್ಮ ನಾಯಕರು ಅಲ್ಲ ನಮಗೆ ಕಾರ್ಯಕರ್ತರ ಪಕ್ಷ ಅಂತ ಹೇಳಿದವರು 40 ಸೀಟಿಗೆ ಹೇಗೆ ಬಂದ್ರಿ? ಹಿಂದೆ 2 MLA ಸೀಟ್ ಇದ್ರಿ ಇಡೀ ರಾಜ್ಯದಲ್ಲಿ.
ಇವತ್ತು ಅದನ್ನು ಅಧಿಕಾರಕ್ಕೆ 120 ಸೀಟ್ ತಂದಿದ್ರಿ. ಅದು ನಾನು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು, ನಾನು ಇಲ್ಲದೆ ಹೋದ್ರೆ 120 ಸೀಟ್ ಬರ್ತಿರ್ಲಿಲ್ಲ ಬಿಜೆಪಿಗೆ. ನೋಡಿ, ಅವತ್ತಿನ ಕಾಲಕ್ಕೆ ಯಾರ್ಯಾರು 2 ಸೀಟ್ ಇದ್ದಾಗೂ ಯಡಿಯೂರಪ್ಪನವ್ರು ಇದ್ದರು, ಅರ್ಥ ಆಯ್ತಾ? 38 ಸ್ಥಾನ ಇದ್ದಾಗೂ ಯಡಿಯೂರಪ್ಪನವ್ರು ಇದ್ದರು, 44 ಸ್ಥಾನ ಇದ್ದಾಗೂ ಯಡಿಯೂರಪ್ಪನವ್ರು ಇದ್ದರು, 120 ಸ್ಥಾನ ಇದ್ದಾಗ ಮಾತ್ರ ಯಡಿಯೂರಪ್ಪನವ್ರು ಇಲ್ಲ. ಏನು ಪಾರ್ಟಿ ಇಲ್ದಾಗೂ ಯಡಿಯೂರಪ್ಪನವರು, ಆ ಸ್ಥಾನ ಬಂದಕ್ಕೂ ಯಡಿಯೂರಪ್ಪನವ್ರು ಇದ್ದಾರೆ. ಆ ಕಾಲಕ್ಕೆ ಯಾರ್ಯಾರು ಲೀಡರ್ ಆಗಬೇಕು ಅನ್ನೋದು ಪಕ್ಷದ ನ್ಯಾಷನಲ್ ಕಮಿಟಿ ತೀರ್ಮಾನ ಮಾಡ್ತತೆ. ನಾನು ಕೇಳ್ತಾ ಇದ್ದೀನಿ ಅಶೋಕ್ ಅವರೇ, ಈಗ ಯಡಿಯೂರಪ್ಪನವ್ರು ಇಲ್ಲ, ಶ್ರೀರಾಮುಲು ಇಲ್ಲ, ಅವ್ರಿಲ್ದೇನು ಪಕ್ಷ ಕಟ್ಟಬಹುದಲ್ಲ? ಈಗ ಕಟ್ತಾ ಇದ್ದೀರಲ್ಲ, ಪಕ್ಷ ಕಟ್ತಾ ಇದ್ದೀರಿ. ಪಕ್ಷ ಯಾಕೆ ಅವರು ನೀವು ಅವ್ರು ಬರಲಿ, ಅವ್ರು ನಾನು ಬಿಜೆಪಿ ಸೇರಿಸ್ಕೊಳ್ಳಿ, ನೋಡಿ ಯಾಕೆ ಈ ರೀತಿ ಒಂದು ಆಟ ಆಡ್ತಾ ಇದ್ರಿ ಅಂತ. ತಾವೇ ಈಗ ಪತ್ರ ತೋರಿಸಿದ್ರ, ಯಡಿಯೂರಪ್ಪನವರು ಈ ಥರ ಪತ್ರ ಬರೆದಿದ್ದಾರೆ ನಮ್ಮ ಅದ್ವಾನಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದೀರ. ಮತ್ತೆ ಅವ್ರು ಬರ್ತೀನಿ ಅನ್ನೋದಾದ್ರೆ ನಾವು ಸ್ವಾಗತ ಮಾಡ್ತೀರಿ. ಅಲ್ಲ, ಮನೆ ಹಾಳು ಮಾಡಿ ಹೋಗಿದಾರಲ್ಲ, ನಾನು ಬಿಜೆಪಿಯನ್ನ 3ನೇ ಸ್ಥಾನಕ್ಕೆ ತಳ್ತೀನಿ ಅಂತ ಹೇಳಿದ್ರು, ಮಾಡಿದ್ರು ಅಂತವ್ರು ಮನೆ ಹಾಳು ಮಾಡಿದವ್ರನ್ನ ಯಾಕೆ ಬಿಜೆಪಿ ಸೇರಿಸ್ಕೊತೀರಿ? ಅವರು ಆ ಕೋಪದ ಬಿಸಿಯಲ್ಲಿ, ಯಡಿಯೂರಪ್ಪನವ್ರ ಬಗ್ಗೆ ಗೊತ್ತಿದೆ ನಿಮ್ಗೆ, ಅವ್ರ ಕೋಪ ಗೊತ್ತಿದೆ. ನನಗೆ ಇನ್ನೂ ಚಂದ ಗೊತ್ತಿದೆ. ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ ಯಡಿಯೂರಪ್ಪನವ್ರನ್ನ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅವ್ರ ಕೋಪ ಇದೆ, ಆ ಕೋಪದ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಇವತ್ತು ರಾಜ್ಯದ ಒಂದು ಒಳಿತಿಗೋಸ್ಕರ ನಾನು ಬಿಜೆಪಿ ಜೊತೆ ಮತ್ತೆ ಸೇರ್ತೀನಿ ಅಂತ ಹೇಳಿದ್ರೆ ವಿ ವಿಲ್ ವೆಲ್ಕಮ್. ಈಗ ಯಡಿಯೂರಪ್ಪ ಬಿಜೆಪಿ ಸೇರ್ಬೇಕು ಅನ್ನೋ ಪ್ರಕ್ರಿಯೆ ಇದೆಯಲ್ಲ, ಅದು ಎಷ್ಟು ದಿವಸದ ಒಳಗೆ ಮುಗಿಯುತ್ತೆ? ನೋಡಿ, ಇಲ್ಲಿ ಬಿಜೆಪಿ ಒಂದೇ ಪ್ರಶ್ನೆ ಅಲ್ಲ. ನೀವು ಇಲ್ಲಿ ಒಂಥರ ಇದೊಂದು ಮದುವೆ ಅಂತ ತಿಳ್ಕೊಳ್ಳಿ, ಹೆಣ್ಣು ಗಂಡು ಎರಡೂ ಒಪ್ಪಬೇಕು, ಮತ್ತೆ ಅವರ ಪೂರ್ತಿ 2 ಕುಟುಂಬಗಳು ಒಪ್ಪಬೇಕು. ಆದ್ರಿಂದ ಇದು ಪ್ರಕ್ರಿಯೆನ ನಡೆದೇ ನಡೀತೈತೆ. ಏನು ಯಡಿಯೂರಪ್ಪನವ್ರ ಸೇರ್ಪಡೆ 100% ನಡೆದೇ ನಡೀತೈತೆ. ಯಾವಾಗ ನಡೀತೈತೆ ಅದನ್ನ ಮುಹೂರ್ತ ಎಲ್ಲ ಫಿಕ್ಸ್ ಮಾಡಕ್ಕೆ ನನಗೆ ಅಧಿಕಾರ ಇಲ್ಲ. ಅದನ್ನ ಪಾರ್ಟಿ ತೀರ್ಮಾನ ಮಾಡಬೇಕು. ಹಳೆ ಗಂಡನ ಪಾದವೇ ಗತಿ ಅಂತ ಹೇಳಿ ಬಿಜೆಪಿಗೆ ಬಂದಿದೆ ಪರಿಸ್ಥಿತಿ, ಯಡಿಯೂರಪ್ಪನವರು ಕೂಡ ಅದೇ ಗತಿ ಬಂದಿದೆ. ನೋಡಿ, ಈ ತರದ ಪ್ರಕ್ರಿಯೆ, ನೀವು ಹೊಸ ಮದುವೆ ಆಗ್ತಾ ಇಲ್ಲ, ಹಿಂದೆ ಮದುವೆ ಆಗಿ ಡೈವರ್ಸ್ ಆದವ್ರು ಈಗ ಮತ್ತೆ ಕೂಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಯಡಿಯೂರಪ್ಪ ಮದುವೆ ಆಗಿ ಬಿಟ್ಟೋಗಿರೋದು ಆ ಥರದ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಭಾಳ ವರ್ಷಗಳ ಕಾಲ ಬಿಜೆಪಿಯಲ್ಲಿ ಕೆಲಸ ಮಾಡಿದ್ದಾರೆ. ಏನೋ ಕಾರಣಾಂತರದಿಂದ ಆ ಸಂದರ್ಭದಲ್ಲಿ ಕೋಪದಲ್ಲಿ ಅವರು ಪಕ್ಷವನ್ನು ಬಿಟ್ಟೋಗಿದ್ದಾರೆ. ಈಗ ಮತ್ತೆ ಅವರು ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ರೆ ಮುಕ್ತ ಮನಸ್ಸಿಂದ ಸ್ವಾಗತ ಮಾಡ್ತಾರೆ. ಅಶೋಕ್ ಯಡಿಯೂರಪ್ಪ ಜೊತೆಗೆ ಇದ್ರೆ ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋಗ್ತಿರ್ಲಿಲ್ಲ. ನೀವು ಅವಾಗ ಸುಮ್ಮನೆ ಆದ್ರಿ, ನೀವು ಹೇಳ್ಬೋದು ನಾನು ಭಾಳ ಸಂಧಾನ ಮಾಡಿದೆ ಅಂತೇಳಿ. ನೀವೇನು ಹೇಳಿದ್ರಿ ಅವಾಗ? ಯಡಿಯೂರಪ್ಪರಿಂದ ಪಕ್ಷ ಕಟ್ಟಿಲ್ಲ, ಕಾರ್ಯಕರ್ತರಿಂದ ಪಕ್ಷ ಇದೆ, ಹೋಗೋರು ಹೋಗಲಿ, ಬಿಜೆಪಿ ಉಳಿಯುತ್ತೆ ಅಂತ ಹೇಳಿದ್ರಿ. ನೋಡಿ, ನಾನು ಮೊದಲಿಂದನೂ ಪಾರ್ಟಿಗೆ ನಿಷ್ಠೆ ಇದ್ದೇನೆ ಹೊರತು ವ್ಯಕ್ತಿಗೆ ಯಾವತ್ತೂ ಇಲ್ಲ. ಅಂದ್ರೆ ಅನಂತಕುಮಾರ್ಗೂ ನಿಷ್ಠೆ ಇಲ್ಲ, ಯಡಿಯೂರಪ್ಪ ನಿಷ್ಠೆ ಇಲ್ಲ. ಯಾವ ಕಾರಣಕ್ಕೂ ನಾನು ಅನಂತಕುಮಾರ್ಗಾಗಲಿ ಯಡಿಯೂರಪ್ಪನವ್ರಿಗಾಗಲಿ ಇನ್ನೊಬ್ಬರಿಗಾಗಲಿ ನನ್ನ ನಿಷ್ಠೆ ಇಲ್ಲ. ನಂದು ಪಾರ್ಟಿಗೆ, ನಮ್ಮದು ಒಂದು ಸಿದ್ಧಾಂತದ ಮೇಲೆ ಹೋಗಿರೋವಂಥ ಪಾರ್ಟಿ. ಯಾವುದೇ ಸಂದರ್ಭದಲ್ಲಿ ಅದು ಹೈದರಾಬಾದ್ ಇಶ್ಯೂ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾನು ಪಾರ್ಟಿ ಪರವಾಗಿ ನಿಂತಿದ್ದೀನಿ. ಇವತ್ತು ಪಾರ್ಟಿ ಪರವಾಗಿ. ಆದರೆ ಇವ್ರು ಪಾರ್ಟಿ ಕಟ್ಟುವಂಥದ್ದಕ್ಕೆ ಯಡಿಯೂರಪ್ಪನವ್ರು ಕೆಲಸ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವ್ರು ಮತ್ತೆ ಪಾರ್ಟಿಗೆ ಬಂದರೆ ಒಳ್ಳೇದು ಅಂತ ಕಾರ್ಯಕರ್ತರ ಅಭಿಪ್ರಾಯ, ನನ್ನ ಅಭಿಪ್ರಾಯ. ಅಶೋಕ್, ಒಂದು ಪ್ರಶ್ನೆ ಇದೆ. ಯಡಿಯೂರಪ್ಪ ಬಿಟ್ಟು ಬಿಜೆಪಿ ಚುನಾವಣೆಗೆ ಹೋಗಲ್ಲ, ಬಿಜೆಪಿ ಬಿಟ್ಟು ಯಡಿಯೂರಪ್ಪ ಚುನಾವಣೆಗೆ ಹೋಗಲ್ಲ ಅಲ್ಲ, ಆ ಥರದ ಸನ್ನಿವೇಶ ಬಂದ್ಬಿಟ್ಟು. ಅಶೋಕ್, ನಿಮ್ಮ ಜೊತೆ ಇನ್ನಷ್ಟು ವಿಷಯಗಳು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.